ಮಾದಕ ದ್ರವ್ಯ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಂಜನಗೂಡಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿ ಮಾತನಾಡಿದರು. ನಿಮ್ಮ ಶಾಲಾ ಕಾಲೇಜು ಸುತ್ತಮುತ್ತ ಯಾರಾದರೂ ಡ್ರಗ್ಸ್ ಅಥವಾ ಮಾದಕ ವ್ಯಸನ ವಸ್ತುಗಳನ್ನು ಮಾರಾಟ ಮಾಡಲು ನಿಮ್ಮ ಬಳಿ ಬಂದರೆ ನಮಗೆ ಮಾದಕ ವಸ್ತು ಬೇಡ ಬ್ರೋ ಎಂದು ತಿಳಿಸಬೇಕು, ಅಲ್ಲದೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ತಿಳಿಸಬೇಕು ಎಂದರು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿನಿಯರೇ, ಎಲ್ಲ ಶಿಕ್ಷಕಿಯರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ತಮ್ಮೆಲ್ಲ ಉದ್ದೇಶಿಸಿ SP ಸರ್ ತುಂಬಾ ವಿಸ್ತಾರವಾಗಿ ಮಾತನಾಡಿದ್ದಾರೆ. ಮಾತನಾಡಕ್ಕೆ ಹೋಗೋದಿಲ್ಲ. ಈಗ ನಿಮಗೆ ಈ ಏರ್ಸಲ್ಲಿ ನಮ್ಮ ತಾಳ್ಮೆ ಕಡಿಮೆ. ಈಗ ನೀವೆಲ್ಲ ನಮ್ಮ ತಂದಿರೋರು ಮಾತಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಎರಡು ನಿಮಿಷ ತಾಳ್ಮೆ ಇದೆ ಮಾತಾಡ್ತಾರೆ. ಅದೇ ರೀತಿ ಅವರು ಕೂಡ ತಮ್ಮ ಮಾತನಾಡ್ತಾರೆ. ಈಗ ನಾನೇನು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ. ನಮಗೆ ನಿಮ್ಗೆ ಗೊತ್ತಿದೆ. ಎರಡೇ ವಿಚಾರ, ನಿಮ್ಮ ಶಾಲೆಗೆ, ನಿಮ್ಮ ಕಾಲೇಜ್ಗೆ ಯಾರಾದ್ರೂ ಬಂದು ಡ್ರಗ್ಸ್ ಮಾರಕ್ಕೆ ನಿಂತ್ಕೊಂಡ್ರೆ ನೀವೇನ್ ಹೇಳ್ತೀರಾ? ಬೇಡ. ನಿಮ್ಮ ಅಕ್ಕಪಕ್ಕದಲ್ಲೇ ಯಾರು ನಿಮಗೆ ಡ್ರಗ್ಸ್ ಆಫರ್ ಮಾಡಿದ್ರೆ ಏನ್ ಹೇಳ್ತೀರಾ? ಚಿತ್ರನಟಿ ಅಶ್ವಿನಿ ಗೌಡ ಮಾತನಾಡಿ, ಯುವಕ ಯುವತಿಯರಲ್ಲಿ ಡ್ರಗ್ಸ್ ಅಥವಾ ಮಾದಕ ಪದಾರ್ಥಗಳ ಬಗ್ಗೆ ಅರಿವು ಮೂಡಿಸುವುದು ಉತ್ತಮ ಕಾರ್ಯಕ್ರಮವಾಗಿದೆ. ಇಂದಿನ ಯುವಕ ಯುವತಿಯರು ಎಲ್ಲವನ್ನೂ ಅನುಭವಿಸಬೇಕೆಂಬ ಆಸೆ ಇರುತ್ತದೆ. ಯಾವುದು ಸರಿ, ಯಾವುದು ತಪ್ಪು ಎಂಬುದನ್ನು ತಿಳಿಯಬೇಕು. ನಮ್ಮ ಸುತ್ತಮುತ್ತ ಯಾರೇ ಆಗಿರಲಿ ಡ್ರಗ್ಸ್ ಅಥವಾ ಮಾದಕ ವ್ಯಸನೆಯ ಚಟಕ್ಕೆ ದಾಸರಾಗಿದ್ದರೆ ಅಂತಹವರ ಬಗ್ಗೆ ಮೊದಲು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಅವರನ್ನು ಮಾದಕ ವಸ್ತುಗಳ ಸಹವಾಸದಿಂದ ಮುಕ್ತರಾಗಿ ಮಾಡಲು ಪ್ರಯತ್ನಿಸಬೇಕು. ಸಮಾಜಕ್ಕೆ ಉತ್ತಮ ವ್ಯಕ್ತಿಯಾಗಿ ನೀಡಬೇಕು. ಇಂದಿನ ಸಮಾಜದಲ್ಲಿ ಮಕ್ಕಳೇ ದೇಶದ ಮುಂದಿನ ಭವಿಷ್ಯ ಎಂದರು. ತಗೊಂಡು ಮಾಹಿತಿಯನ್ನ ಕೊಡುವಂತ ಕೆಲಸವನ್ನಾದ್ರೂ ಮಾಡಿ ಅಲ್ವಾ. ಸಮಾಜಕ್ಕೆ ನಿಮ್ಮ ಜೊತೆಗಿರೋರ್ನ ಉಳಿಸುವಂತಹ ಜವಾಬ್ದಾರಿಯನ್ನ ನೀವು ತಗೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಸಮಾಜಕ್ಕೆ ನೀವೆಲ್ಲರೂ ಕೂಡ ಮುಂದಿನ ಭವಿಷ್ಯ. ಇಂದಿನ ಮಕ್ಕಳೇ ನಾಳಿನ ಭವಿಷ್ಯ ಅಲ್ವಾ. ಹಾಗಾಗಿ ನಾವೆಲ್ಲರೂ ಜೀವನದಲ್ಲಿ ಒಂದು ಯೋಚನೆ ಮಾಡ್ಬೇಕು, ನಾವು ಯಾರ ಜೊತೆ ಸ್ನೇಹ ಮಾಡ್ತೀವಿ ಅಂತ. ಇವತ್ತು ಈ ತರದ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಮತ್ತೆ ಧನ್ವೀರ್ ಅವ್ರನ್ನ ಅತಿಥಿಗಳಾಗಿ ಕರೆದಿದ್ದಾರೆ ಅಂತ ನನಗೆ ಗೊತ್ತಿದೆ. ಪೊಲೀಸ್ ಇಲಾಖೆಯಲ್ಲಿ ಅಷ್ಟು ಸುಲಭ ಅಲ್ಲ. ಯಾವ್ದಾದ್ರು ಒಂದು ಅತಿಥಿಗಳನ್ನ ಇಂಥ ಕಾರ್ಯಕ್ರಮ ಕರೀತಾರೆ ಅಂದಾಗ ಬಹಳ ಫಿಲ್ಟರ್ ಮಾಡಿ ಕರೆಯುವಂಥದ್ದು. ಹಾಗಾಗಿ ಇವತ್ತು ನಮ್ಮನ್ನ ಇಲ್ಲಿ ಕರೆದಿದ್ದಾರೆ ಅಂದ್ರೆ ಅಂತ ಜವಾಬ್ದಾರಿಯನ್ನ, ಆ ತರದ ಒಂದು ಹಿನ್ನೆಲೆಯನ್ನ ನಾವು ಇಟ್ಕೊಂಡು ಇಲ್ಲಿ ಬಂದಿರುವಂಥದ್ದು. ಶಾಲಾ ಕಾಲೇಜು ಮಕ್ಕಳಿಗೆ ಪದ್ಯ ಹೇಳಿಕೊಡುವ ಮೂಲಕ ನೀತಿ ಪಾಠ ಮಾಡಿದರು. ಅಲ್ಲದೆ ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳಾಗಿ ಬೆಳೆಯಿರಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಜಂಬೋ ಏರ್ ಬ್ರಿಕ್ಸ್ನಿಂದ ವಿದ್ಯಾರ್ಥಿಗಳಿಗೆ ಏರೋಬಿಕ್ಸ್ ಹೇಳಿಕೊಡಲಾಗಿತ್ತು. ಕುಮಾರ್, CTV ನ್ಯೂಸ್, ನಂಜನಗೂಡು.